ನಮಸ್ಕಾರ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೈಫ್ ಅಲಿ ಖಾನ್ ಅವರ ಹತ್ಯೆ ಯತ್ನದ ಹಿಂದೆ ಈಗ 15,000 ಕೋಟಿ ರೂಪಾಯಿ ಪ್ರಾಪರ್ಟಿಯ ರಹಸ್ಯ ಬಯಲಾಗ್ತಾ ಇದೆ. ಸೈಫ್ ಅಲಿ ಖಾನ್ ಈಗ ಪೂರ್ತಿಯಾಗಿ ಬ್ಯಾಂಕ್ರಪ್ಟ್ ಆಗಿ ಹೋದ್ರ, ದಿವಾಳಿ ಆಗೋದ್ರ. ಮಧ್ಯಪ್ರದೇಶದ ಸರ್ಕಾರದಿಂದ ಸೈಫ್ ಅಲಿ ಖಾನ್ ಅವರ ಪಟೌತಿ ಫ್ಯಾಮಿಲಿಗೆ ಸೇರಿದಂತಹ 15,000 ಕೋಟಿ ರೂಪಾಯಿ ಆಸ್ತಿ ಯಾವುದೇ ಕ್ಷಣದಲ್ಲಿ ಜಪ್ತಿಯಾಗಬಹುದು, ತನ್ನ ವಶಕ್ಕೆ ಸರ್ಕಾರ ಪಡೆಯಬಹುದು. ಅದಕ್ಕಿದ್ದ ಸ್ಟೇನ ಈಗ ಹೈಕೋರ್ಟ್ ವೆಕೇಟ್ ಮಾಡಿದೆ. ಈ ಆದೇಶದ ಪ್ರಕಾರ ಸೈಫ್ ಅಲಿ ಖಾನ್ರಿಗೆ ಈ 15,000 ಕೋಟಿ ರೂಪಾಯಿಯ ಆಸ್ತಿನಲ್ಲಿ ಒಂದು ಬಿಡಿಗಾಸು ಸಿಗೋದಿಲ್ಲ. ನ್ಯಾಯಾಲಯ ಈ ಆದೇಶ ಕೊಟ್ಟಿರೋದು 1968ರ ಎನಿಮಿ ಆಕ್ಟ್ ಕಾಯ್ದೆಯ ಪ್ರಕಾರ. ಇದಕ್ಕೂ ಸೈಫ್ ಅಲಿ ಖಾನ್ ಅವರ ಈ ಪ್ರಾಪರ್ಟಿ ಮೇಲೆ 1968ರ ಎನಿಮಿ ಪ್ರಾಪರ್ಟಿ ಆಕ್ಟ್ ಯಾಕೆ ಅಪ್ಲೈ ಆಗ್ತಾ ಇದೆ? ಇದಕ್ಕೂ ಸೈಫ್ ಅಲಿ ಖಾನ್ ರ ಮೇಲೆ ಏನು ಇತ್ತೀಚೆಗೆ ಹಲ್ಲೆಯಾಗಿತ್ತು, ಮಾರಣಾಂತಿಕ ಅಂತ ಹೇಳಲಾಗ್ತಿರೋದು, ಅದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಈ ಎಕೋಸಿಸ್ಟಮ್ ಮೋದಿ ಅವರನ್ನ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದ್ರು, ಸೈಫ್ ಅಲಿ ಖಾನ್ ಮೇಲೆ ಆಗಿರ್ತಕ್ಕಂಥ ಹಲ್ಲೆನ ಬಳಸ್ಕೊಂಡು ದೇವೇಂದ್ರ ಫಡ್ನವೀಸ್ ಅವರನ್ನು ಗುರಿಯಾಗಿಸಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಯಾವ ರೀತಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು, ಅದಕ್ಕೆಲ್ಲ ಮಹಾರಾಷ್ಟ್ರ ಪೊಲೀಸರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ. ತಮ್ಮದೇ ಜಾಲದಲ್ಲಿ ಸೈಫ್ ಅಲಿ ಖಾನ್ ಕುಟುಂಬ ಅಕ್ಷರಶಃ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಆ ಕಡೆ ಆಸ್ತಿನೂ ಇಲ್ಲ, ಈ ಕಡೆ ನೆಮ್ಮದಿನೂ ಇಲ್ಲ ಅನ್ನುವಂತಾಗಿದೆ. ಏನಿದು ವಿಚಾರ ಅಂತ ಅರ್ಥ ಆಗ್ಬೇಕಾದ್ರೆ 1950ನೇ ಇಸವಿಗೆ ಹೋಗ್ಬೇಕಾಗತ್ತೆ. ಮಧ್ಯಪ್ರದೇಶದ ಭೋಪಾಲ್ನ ಕೊನೆಯ ನವಾಬ ಹಮೀದುಲ್ಲಾ ಖಾನ್ಗೆ 3 ಜನ ಹೆಣ್ಮಕ್ಳಿದ್ರು. ಅವರಲ್ಲಿ ಹಿರಿಯ ಮಗಳಾದ ಅಬಿದಾ ಸುಲ್ತಾನು 1950ರಲ್ಲಿ ಪಾಕಿಸ್ತಾನಕ್ಕೆ ವಲಸೆ ಹೋಗ್ತಾರೆ. ನಿಮಗೆ ನೆನಪಿರ್ಲಿ, 1947ರಲ್ಲಿ ಪಾಕಿಸ್ತಾನ ಮತ್ತು ಭಾರತ ಅಂತೇಳಿ 2 ದೇಶಗಳಾಗಿತ್ತು. ಪಾಕಿಸ್ತಾನದಿಂದ ಕೆಲವರು ಭಾರತಕ್ಕೆ ಬಂದ್ರು, ಭಾರತದ ಕೆಲವರು ಪಾಕಿಸ್ತಾನಕ್ಕೆ ಹೋದ್ರು. ಆ ರೀತಿ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋದ ಮುಸಲ್ಮಾನರು ತಮ್ಮ ಆಸ್ತಿನಂತೂ ಇಲ್ಲಿಂದ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಅದು ಭಾರತದಲ್ಲೇ ಬರುತ್ತೆ. ಅಂದ್ಮೇಲೆ ಭಾರತದಲ್ಲಿನ ಅವರ ಆಸ್ತಿ ಎನಿಮಿ ಆಕ್ಟರ್ 1968 ಅಂಡರ್ ಅಲ್ಲಿ ಬರುತ್ತೆ. ಅದೇ ಈಗ ಪಟೌತಿ ಫ್ಯಾಮಿಲಿಗೆ ಅಪ್ಲೈ ಆಗ್ತಾ ಇರೋದು ಮಧ್ಯಪ್ರದೇಶದ ಭೂಪಾಲ್ ನಲ್ಲಿ. ಬ್ಯಾಕ್ ಟು 1950ಗೆ ಹೋಗೋದಾದ್ರೆ, ಯಾವ ಹಮೀದಾ ಸುಲ್ತಾನ್ ಪಾಕಿಸ್ತಾನಕ್ಕೆ ವಲಸೆ ಹೋದ್ರು ಅವರೇ ಈ ಪಟೌತಿ ಫ್ಯಾಮಿಲಿಯ ಉತ್ತರಾಧಿಕಾರಿಯಾಗಿದ್ದವರು. ಇನ್ನ 2ನೇ ಮಗಳು ಸಾಜಿದಾ ಸುಲ್ತಾನ್ ಅವರು ಭಾರತದಲ್ಲೇ ಉಳಿತಾರೆ. ಅವರು ನವಾಬ ಇಫ್ತಿಖಾರ್ ಅಲಿ ಖಾನ್ ಪಟೌಟಿ ಅವರನ್ನ ಮದುವೆ ಆಗ್ತಾರೆ. ಸಹಜವಾಗಿ ಎಲ್ಲ ಸಂಪತ್ತಿಗೆ ಉತ್ತರಾಧಿಕಾರಿ ಯಾರಾಗಿದ್ರು? ಹಮೀದಾ ಸುಲ್ತಾನ್ ಅವ್ರೇನಾದ್ರೂ ಪಾಕಿಸ್ತಾನಕ್ಕೆ ವಲಸೆ ಹೋಗದೆ ಭಾರತದಲ್ಲೇ ಉಳಿದುಕೊಂಡಿದ್ರೆ ಸಹಜವಾಗಿ ಈ ಎಲ್ಲ ಪ್ರಾಪರ್ಟಿ ಪಟೌತಿ ಫ್ಯಾಮಿಲಿಗೆ ಸೇರಿದ್ದಾಗಿರ್ತಾ ಇತ್ತು. ಹಾಗಾಗಿ ಪಟೌತಿ ಫ್ಯಾಮಿಲಿಯ ಎಲ್ಲ ಸಂಪತ್ತು ಭೂಪಾಲದ್ದು 1968ರ ಎನಿಮಿ ಪ್ರಾಪರ್ಟಿ ಆಕ್ಟ್ ಅಂಡರ್ ನಲ್ಲಿ ಬರುತ್ತೆ. ಅಂದ್ರೆ ಅದನ್ನ ಸರ್ಕಾರ ವಶಪಡಿಸಿಕೊಳ್ಬೇಕಾಗತ್ತೆ. ಅದು ದೇಶದ ಆಸ್ತಿ ಅಂತ ಸರ್ಕಾರ ವಶಪಡಿಸಿಕೊಳ್ಬೇಕು. ಇದೇ ನೋಡಿ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರೋದು. ಬಾಲಿವುಡ್ ನಟರಾಗಿರುವ ಸೈಫ್ ಅಲಿ ಖಾನ್ ಅವರು ಸಾಜಿದಾ ಸುಲ್ತಾನ್ ಅವರ ಮೊಮ್ಮಗ. 15,000 ಕೋಟಿ ರೂಪಾಯಿ ದೊಡ್ಡ ಪ್ರಾಪರ್ಟಿ ಎನಿಮಿ ಪ್ರಾಪರ್ಟಿ ಆಕ್ಟ್ 1968 ಅಂಡರ್ ನಲ್ಲಿ ಬರೋದ್ರಿಂದ ಸೈಫ್ ಅಲಿ ಖಾನ್ಗೆ ಇದರಲ್ಲಿ ಒಂದು ಬಿಡಿಗಾಸು ಸೇರೋದಿಲ್ಲ. ನ್ಯಾಯಾಲಯ ಬೇರೆ ಆದೇಶ ಮಾಡಿರೋದರ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಮಧ್ಯಪ್ರದೇಶ ಇವರ ಆಸ್ತಿನ ಮಟ್ಟಗೋಲು ಹಾಕಿಕೊಳ್ಳಬಹುದು. ಈಗ ಈ 15,000 ಕೋಟಿ ರೂಪಾಯಿ ಆಸ್ತಿಯ ರಹಸ್ಯಕ್ಕೂ ಮತ್ತು ಇತ್ತೀಚೆಗೆ ಸೈಫ್ ಅಲಿ ಖಾನ್ ರ ಮೇಲೆ ಬಾಂಗ್ಲಾದೇಶದ ಅವರದ್ದೇ ಶಾಂತಿ ಬಾಂಧವ ನುಸುಳುಕೋರ ಮಾಡಿರ್ತಕ್ಕಂಥ ಹಲ್ಲೆಗೂ ಇರುವ ಲಿಂಕ್ ನ ಹೇಳ್ತೀನಿ ಕೇಳಿ. ಸೈಫ್ ಅಲಿ ಖಾನ್ ರ ಹೈ ಸೆಕ್ಯೂರಿಟಿ ಇರ್ತಕ್ಕಂಥ ಮನೆ ಮೇಲೆ ರಾತ್ರಿ 2 ಗಂಟೆಗೆ ಬಾಂಗ್ಲಾ ನುಸುಳುಕೋರನಿಂದ ಅಟ್ಯಾಕ್ ಆಗುತ್ತೆ. ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗುತ್ತೆ. ಸೊಂಟದ ಮೇಲೆ 1.5 ಇಂಚು ಚಾಕು ನುಸುಳಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಚಾಕುವಿನ ತುಂಡು ಸಹ ದೇಹದಲ್ಲಿ ಪತ್ತೆಯಾಗಿದೆ ಅಂತಾನು ಹೇಳ್ತಾರೆ. ನೀವೇ ನೋಡಿ, ಅಷ್ಟೊಂದು ದೊಡ್ಡ ಮಟ್ಟದ ಟೈಟ್ ಸೆಕ್ಯೂರಿಟಿ ಇರುವ ಸೈಫ್ ಅಲಿ ಖಾನ್ ರ ಮನೆಗೆ ಬಾಂಗ್ಲಾ ನುಸುಳುಕೋರ ನುಗ್ತಾನೆ. ಅವ ಸಿಸಿಟಿವಿಯಲ್ಲಿ ಹೊರಬರುವ ದೃಶ್ಯ ಮಾತ್ರ ಇದೆ, ಆದ್ರೆ ಒಳಗಡೆ ಏನಾಯ್ತು, ಯಾರೆಲ್ಲ ಇದ್ರು, ಯಾವ ರೀತಿ ಹೋರಾಟ ನಡೀತು ಅನ್ನುವುದಕ್ಕೆ ಯಾವುದೇ ವಿಡಿಯೋ ಸಾಕ್ಷಿ ಸಿಸಿಟಿವಿ ಫುಟೇಜಸ್ ಸಿಗೋದಿಲ್ಲ. ಸೈಫ್ ಅಲಿ ಖಾನ್ ರಿಗೆ ಎಲ್ಲೆಲ್ಲಿ ಗಾಯ ಆಗಿದೆ, ಡ್ಯಾಮೇಜ್ ಆಗಿದೆ ಅನ್ನುವುದರ ವಿವರಣೆ ಕೇವಲ ಅವರ ಕುಟುಂಬದವರಿಗೆ ಮತ್ತು ಡಾಕ್ಟರ್ಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವರು ಆಪಾದನೆ ಮಾಡೋದು ಮಾತ್ರ ಮೋದಿ ಮೇಲೆ. ಇಂತಹ ಘಟನಾವಳಿಗಳು ನಡೀತಾ ಇದಾವೆ. ಅದರಲ್ಲೂ ದೇವೇಂದ್ರ ಫಡ್ನವೀಸ್ ಅವರು ಅಧಿಕಾರಕ್ಕೆ ಬಂದಾದ್ಮೇಲೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಆರೋಪ ಮಾಡ್ತಾರೆ. ನೋಡಿ, ನಾನೀಗಾಗ್ಲೇ ಹೇಳ್ದೆ, ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಯಾರಾದ್ರೂ ಭಾರತದವರು ಹೋಗಿದ್ರೆ ಭಾರತದಲ್ಲಿರುವ ಅವರ ಆಸ್ತಿ ಎನಿಮಿ ಪ್ರಾಪರ್ಟಿ ಅಂಡರ್ ನಲ್ಲಿ ಬರುತ್ತೆ. ಅದು ಸರ್ಕಾರದ ಆಸ್ತಿ ಆಗುತ್ತೆ, ದೇಶದ ಆಸ್ತಿ ಆಗುತ್ತೆ. ಆದ್ರೆ ಕಾಂಗ್ರೆಸ್ನವರು ಮಾಡಿದ್ದೇನು, ಯಾರಾದ್ರೂ ಅವರ ದೂರದ ಸಂಬಂಧಿಗಳು ಮಗ ಅನ್ಕೊಂಡು, ಮೊಮ್ಮಗ ಅನ್ಕೊಂಡು, ತಾತ ಅನ್ಕೊಂಡು ಏನಾದ್ರೂ ಒಂದು ಸಂಬಂಧ ಕಲ್ಪಿಸಿ ನಾವೇ ಅದರ ವಾರಸುದಾರರು ಅಂತ ಹೇಳ್ಕೊಂಡು ಸಾಕಷ್ಟು ಆಸ್ತಿಗಳನ್ನ ಮಾರಾಟ ಮಾಡಿ
ಒಂದರ್ಥದಲ್ಲಿ ದೇಶಕ್ಕೆ ದ್ರೋಹ ಮಾಡಿದ್ದಾರೆ. ನೀವೇ ನೋಡಿ, ಭಾರತ ಬಿಟ್ಟು ಅದರ ಮೂಲ ವಾರಸುದಾರ ಪಾಕಿಸ್ತಾನಕ್ಕೆ ಹೋದ್ಮೇಲೆ ಆ ಆಸ್ತಿಯ ಹಕ್ಕು ಇವ್ರಿಗೆ ಹೆಂಗೆ ಬರುತ್ತೆ? ಅದನ್ನೇ ಎನಿಮಿ ಪ್ರಾಪರ್ಟಿ ಆಕ್ಟ್ 1968 ಹೇಳುವುದು. ಇದುವರೆಗೂ ಸುಮಾರು 9,000 ಸಂಪತ್ತನ್ನ ಸರ್ಕಾರ ಎನಿಮಿ ಸಂಪತ್ತು ಅಂತ ಮಾರ್ಕ್ ಮಾಡಿದೆ. ಅದು ಮೋದಿಯವರು ಬಂದಾದ್ಮೇಲೆ ಈ ಕೆಲಸ ನಡೆದಿರೋದು. ಅದರಲ್ಲೂ ಸಾಕಷ್ಟು ಡಿಸ್ಪ್ಯೂಟ್ ಗಳಿದಾವೆ. ಅದರಲ್ಲಿ ಅರ್ಧದಷ್ಟು ಆಸ್ತಿಗಳನ್ನ ಈಗಾಗಲೇ ಮಾರ್ಕೊಂಡು ತಿಂದ್ಬಿಟ್ಟಿದ್ದಾರೆ. ಯಾವಾಗ ಸೈಫ್ ಅಲಿ ಖಾನ್ರ ಪಟೌತಿ ಕುಟುಂಬದ ಭೋಪಾಲ್ನ 15,000 ಕೋಟಿ ಆಸ್ತಿನ ಸರ್ಕಾರ ವಶಪಡಿಸಿಕೊಳ್ಬೇಕು ಅನ್ನುವ ಆದೇಶ ಬಂತು, ಅದನ್ನ ಡೈವರ್ಟ್ ಮಾಡೋದಿಕ್ಕೆ, ಸಿಂಪತಿ ಗಿಟ್ಟಿಸಿಕೊಳ್ಳೋದಿಕ್ಕೆ ಈ ನಾಟಕ ಮಾಡಿದ್ರ. ಹಲ್ಲೆ ಹತ್ಯೆ ಪ್ರಕರಣವನ್ನು ಡಿವಿಯೇಟ್ ಮಾಡೋದಿಕ್ಕೆ ಬಳಸಿಕೊಳ್ತಾ ಇದ್ದಾರಾ? ನೀವೇ ನೋಡಿ, ಇವರೆಲ್ಲ ಏನಂತ ಅಟ್ಯಾಕ್ ಮಾಡ್ತಾ ಇದ್ರು ಮೊದಲು? ಹಲ್ಲೆ ಒಬ್ಬ ಹಿಂದೂ ಧರ್ಮದವನಿಂದ ಆಗಿದೆ ಅಂತ. ಆದ್ರೆ ಮಹಾರಾಷ್ಟ್ರ ಪೊಲೀಸರು ಮಾಡಿದ ಖುಲಾಸೆ ಏನು? ಆತ ಒಬ್ಬ ಶಾಂತಿ ಬಾಂಧವ ಬಾಂಗ್ಲಾದ ನುಸುಳುಕೋರ ಅನ್ನುವ ಸತ್ಯನ ಯಾವಾಗ ಬಟಾಬೈಲು ಮಾಡಿದ್ರು, ಯಾರೆಲ್ಲ ಈ ಹಲ್ಲೆನ ಹಿಂದೂ ಮಾಡಿರೋದು ಅಂತ ಇದ್ರು ಗಪ್ ಚುಪ್ ಆಗಿ ಬಿಲ ಸೇರಿದ್ರು ನೋಡಿ. ನೀವೇ ನೋಡಿ, 1.5 ಇಂಚು ಸೊಂಟದ ಹತ್ರ ಚಾಕು ಬಿದ್ದಿದೆ, ಚಾಕು ದೇಹದಲ್ಲೇ ತುಂಡಾಗಿದೆ. ಆ ಗಾಯದ ಬಗ್ಗೆ ಯಾವುದೇ ವಿವರಗಳಿಲ್ಲ, ಅದರ ಒಂದು ಫೋಟೋನು ಇಲ್ಲ. ಅದರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಅದು ಪ್ರೈವಸಿ ಅಂತೆ. ಅಷ್ಟು ದೊಡ್ಡ ಹಲ್ಲೆ ಆಗಿದೆ, ಮಾರಣಾಂತಿಕ ಹಲ್ಲೆ ಆಗಿದೆ ಅಂತ ಹೇಳೋರು ಕೇವಲ 5 ದಿನದ ನಂತರ ಫಸ್ಟ್ ಕ್ಲಾಸ್ ಆಗಿ ಹೀರೋ ರೀತಿನಲ್ಲಿ ಲೀಲಾವತಿ ಹಾಸ್ಪಿಟಲ್ನಿಂದ ಹೊರಗೆ ಬರ್ತಾರೆ ಸೈಫ್ ಅಲಿ ಖಾನ್. ನೀವೇ ನೋಡಿ, ಒಬ್ಬ ವ್ಯಕ್ತಿ ಅಷ್ಟು ಹೈ ಸೆಕ್ಯೂರಿಟಿ ಇರುವ ಮನೆಗೆ ನುಗ್ಗಿ ದರೋಡೆ ಮಾಡೋದಕ್ಕೆ, ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಂದ್ರೆ ಇವರ ಕೈಲಿ ತಡೆಯೋದಕ್ಕೆ ಆಗಿರ್ಲಿಲ್ವಾ? 8 ಜನ ನೌಕರರಿದ್ರಂತೆ, ಖುದ್ದು ಕರೀನಾ ಕಪೂರ್ ಅವರು ಇದ್ರು ಮನೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಅನುಮಾನಗಳು ಯಾಕೆ ಮೂಡುತ್ತಪ್ಪ ಅಂದ್ರೆ, ಹತ್ಯೆ ಯತ್ನ ಆಗಿದೆ ಅಂತಾರೆ, ಓಕೆ. ಇವರು ಹಾಸ್ಪಿಟಲ್ಗೆ ಬಂದಿದ್ದಾದ್ರೂ ಹೇಗೆ? ಸಾಮಾನ್ಯ ಆಟೋದಲ್ಲಿ ಕರೆದುಕೊಂಡು ಬರೋದಿಕ್ಕೆ ಡ್ರೈವರ್ ಇರ್ಲಿಲ್ವಾ? ಕಾರ್ ಇರ್ಲಿಲ್ವಾ? ಸಹಜವಾಗಿ ಪ್ರಶ್ನೆಗಳು ಮೂಡುತ್ತೆ. ಆರೋಪ ಮಾಡೋದು ಮಾತ್ರ ಮೋದಿ ಮತ್ತು ದೇವೇಂದ್ರ ಫಡ್ನವೀಸ್ ಅವರ ಮೇಲೆ. ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಮಹಾರಾಷ್ಟ್ರದಲ್ಲಿ ಅಂತ. ಪಾಲ್ಘರ್ ಸಾಧುಗಳನ್ನ ಉದ್ಧವ್ ಠಾಕ್ರೆ ನೇತೃತ್ವದ MVA ಸರ್ಕಾರ ಇದ್ದಾಗ ಲಿಂಚಿಂಗ್ ಮಾಡಿ ಹತ್ಯೆ ಮಾಡಲಾಯ್ತಲ್ಲ, ಆಗ ಕಾನೂನು ಸುವ್ಯವಸ್ಥೆ ಸರಿ ಇತ್ತ ಮಹಾರಾಷ್ಟ್ರದಲ್ಲಿ? ಅಟ್ಯಾಕ್ ಮಾಡಿದ್ದು ಹಿಂದೂ ಹಿಂದೂ ಅಂತ ಚೀರಾಡ್ತಾ ಇದ್ರು. ಯಾವಾಗ ಅವನೊಬ್ಬ ಶಾಂತಿ ಬಾಂಧವ ಅಂತ ಗೊತ್ತಾಯ್ತು, ಅದರ ಬಗ್ಗೆ ಮಾತೇ ಆಡ್ತಾ ಇಲ್ಲ ಯಾರು ಈಗ. ಬಾಂಗ್ಲಾ ನುಸುಳುಕೋರ ಅವರ ಮನೆಯಿಂದ ಹೊರಗಡೆ ಬರುವ CCTV ಫುಟೇಜ್ ಇದೆ. ಹಲ್ಲೆಯ ನಂತರ ಸೈಫ್ ಅಲಿ ಖಾನ್ರು ಮನೆಯಿಂದ ಹೊರಗೆ ಬರೋದಾಗಿರ್ಬೋದು, ಆಟೋದಲ್ಲಿ ಬರೋದಾಗಿರ್ಬೋದು, ಆಸ್ಪತ್ರೆಗೆ ಸೇರುವ ಯಾವುದೇ ಫುಟೇಜಸ್ ನಿಮ್ಗೆ ಸಿಗೋದಿಲ್ಲ. ಒಟ್ಟಾರೆ ಹೇಳೋ ತಾತ್ಪರ್ಯ ಇಷ್ಟೇ, ಈಗ ಜನ ಏನ್ ಮಾತಾಡ್ಕೋತಾ ಇದಾರಪ್ಪ ಅಂದ್ರೆ, ಸಿಂಪತಿ ಗಿಟ್ಟಿಸಿಕೊಳ್ಳೋದಿಕ್ಕೆ ಪಟೌತಿ ಫ್ಯಾಮಿಲಿ ಇಷ್ಟೆಲ್ಲಾ ಡ್ರಾಮಾ ಮಾಡ್ತಾ ಇದೆಯಾ? ಅದಕ್ಕೆ ಕಾರಣ 15,000 ಕೋಟಿ ರೂಪಾಯಿ ಅಷ್ಟು ಆಸ್ತಿನ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಏನು ಮಧ್ಯಪ್ರದೇಶ ಸರ್ಕಾರ ತಯಾರಾಗಿ ನಿಂತಿದೆ. ಅದರ ವಿರುದ್ಧ ತಮ್ಮ ಪರವಾಗಿ ಸಿಂಪತಿ ಗಿಟ್ಟಿಸಿಕೊಳ್ಳೋದಿಕ್ಕೆ ಹತ್ಯೆ ಕೇಸ್ನ ಬಳಸಿಕೊಳ್ತಾ ಇದ್ದಾರಾ? ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.